ನಮಸ್ಕಾರ ಬಸ್ಸು, ನಾನು ನಿಮ್ಮ ಧೀರಜ್. ವೆಲ್ಕಮ್ ಟು ಮೈ ವ್ಲಾಗ್, ಫಸ್ಟ್ ವ್ಲಾಗ್. ನಡೀರಿ ಇವತ್ತು ಕಾಲೇಜ್ಗೆ ಹೋಗಿ ಏನೇನು ಇವೆಂಟ್ಸ್ ಇದೆ ಏನೇನಿದೆ ಅಂತ ಎಲ್ಲ ನೋಡಿಕೊಂಡು ಬರೋಣ. ಓಕೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ದೊಡ್ಡ ಲೋಟ ಆರೆಂಜ್ ಜ್ಯೂಸ್ ಕುಡಿದು, ಇವತ್ತು ನಾನೇ ಟಿಫನ್ ಮಾಡಬೇಕಿತ್ತು. ಲೆಮನ್ ರೈಸ್, ಇವತ್ತು 4 ಜನಕ್ಕೆ ಲೆಮನ್ ರೈಸ್ ಮಾಡಿದೆ, ಚಿತ್ರಾನ್ನ. ಸೊ ನಡೀರಿ ಹಾಕೊಂಡು ತಿಂದು ರೆಡಿ ಆಗಬೇಕು ಇವಾಗ. ಸೊ ರೆಡಿ ಆಗೋಣ. ಸೊ ಫೈನಲಿ ಶೂಸ್ ಎಲ್ಲ ರೆಡಿಯಾಗಿ ನೋಡಿ, ಫೈನಲಿ ಫಿಟ್ ಚೆಕ್ ಮಾಡಿಕೊಂಡು ಹಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಸ್ವಲ್ಪ ಬುಕ್ಸ್ ಇಟ್ಕೊಂಡು ಹಂಗೆ ಇನ್ನು ಆಗಲೇ 10:30 ದಾಟ್ತು. ಸೊ ನಡೀರಿ ಕಾಲೇಜ್ಗೆ ಹೋಗೋಣ ಈಗ. ಸೊ ಆಚೆ ಬಂದಿದ ತಕ್ಷಣ ಒಳ್ಳೆ ವೆದರು, ಸ್ವಲ್ಪ ಥಂಡಿ ಇತ್ತು ಇವತ್ತು. ಸೊ ಇವತ್ತು ಸ್ವಲ್ಪ ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ಕೆಲಸ ಇತ್ತು. ಈ ಬ್ರಿಡ್ಜಿಂದ ಬಂದರೆ ನಮಗೆ ಬ್ಯಾಂಕ್ ಆಫ್ ಅಮೆರಿಕಾ ಎಂಟ್ರೆನ್ಸ್ ಹ್ಯಾರಿಸನ್ದು. ಸೊ ಇದು ಬ್ಯಾಂಕ್ ಆಫ್ ಅಮೆರಿಕಾ ಎಂಟ್ರೆನ್ಸು ಹತ್ತಿರದಿಂದ. ಸೊ ಗ್ಯಾಸ್ ಸ್ಟೇಷನ್ ಥರ ಇದೆ ಬ್ಯಾಂಕ್ ಆಫ್ ಅಮೆರಿಕಾ, ಬಟ್ ಇಟ್ಸ್ ಬ್ಯಾಂಕ್. ಸೊ ಒಳಗಡೆ ಹೋಗೋಣ ನಾವು, ನಡೀರಿ. 5 ನಿಮಿಷ ನಮ್ಮ ಕೆಲಸ ಮುಗಿದೆ ಆ್ಯಕ್ಚುಲಿ. ಸೊ ಆಚೆ ಬಂದ್ವಿ. ಇವಾಗ ಆಲ್ಮೋಸ್ಟ್ 10:45, 11 ಏನೋ ಆಗಿದೆ. ಸೊ ಕಾಲೇಜ್ಗೆ ಹೋಗ್ಬೇಕು ಇವಾಗ. ನನ್ನ ಫ್ರೆಂಡ್ಸ್ ಬೇರೆ ನನ್ನ ಜೊತೆ ಬರ್ತೀನಿ ಅಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇದು ಅಮೆಝಾನ್ ಪ್ರೈಮ್ ಗಾಡಿ, ಇಲ್ಲೇ ಇದರಲ್ಲೇ ನಿಮ್ಮ ಪ್ಯಾಕೇಜಸ್ಸು ಎಲ್ಲ ಬರೋದು. ಹಂಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇಲ್ಲಿ ರೈಟ್ ಸೈಡಲ್ಲಿ ವೆಂಡೀಸ್ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ಸಲ್ಲಿದೆ. ಇಲ್ಲಿ ಈ ಕಡೆ ಲೆಫ್ಟಲ್ಲಿ ನೋಡಿದ್ರೆ ನಿಮಗೆ ವಾಲ್ಗ್ರೀನ್ಸು, ಡಂಕಿನ್ ಡೋನಟ್ಸು ಎಲ್ಲ ಇದೆ, ಟಾರ್ಗೆಟ್ ಇದೆ. ಆಮೇಲೆ ನಿಮಗೆ ಗ್ರಾಸರೀಸ್ ಏನಾರು ಬೇಕು ಅಂದರೆ ಸಿಯಾಬ್ರಾ ಅಂತ ಒಂದು ಫುಡ್ ಸೂಪರ್ ಮಾರ್ಕೆಟ್ ಇದೆ. ಸೊ ಇಲ್ಲಿ ಟೆಸ್ಲಾ ಸೂಪರ್ ಚಾರ್ಜಿಂಗ್ ಸ್ಟೇಷನ್ಸ್ ಆಗ್ತಿದೆ. ಏನಿಲ್ಲ ಅಂದರೂ ಒಂದು 10 to 15 ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಫೈನಲಿ ಬಂದ್ವಿ ನನ್ನ ಫ್ರೆಂಡ್ ಮನೆಗೆ. ಸೊ ನಾನು ಮೊದಲೇ ಹೇಳಿದ್ದೆ ರೆಡಿ ಆಗಿರಿ ಅಂತ. ಸೊ ನೋಡೋಣ ಬನ್ನಿ ರೆಡಿ ಆಗಿದ್ದಾರೋ ಇಲ್ವ ಅಂತ. ಅಣ್ಣ ಇನ್ನು ಕಾಫಿ ಕುಡಿತಾವನೆ ಅಲ್ಲಿ, ಇನ್ನು ಈಗ ರೆಡಿ ಆಗ್ತಿದ್ದೇನೆ. ಸೊ ಫೈನಲಿ ರೆಡಿ ಆದ್ರಪ್ಪ ಇವರು. ನಡೀರಿ ಹೋಗೋಣ ಕಾಲೇಜ್ಗೆ ಇವಾಗ. ಎಲ್ಲ ಮುಗೀತು. ಇಲ್ಲಿ ಹೋಗ್ತಾ ನಮಗೊಂದು ರಿವರ್ ಸಿಗುತ್ತೆ ಮಧ್ಯದಲ್ಲಿ. ಇದೊಂದು ಬ್ರಿಡ್ಜು ಏನೋ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ರೋಡ್ ಕ್ಲೋಸ್ ಮಾಡಿರೋ ಜುಗಾಡ್ ನೋಡಿ, ಅಲ್ಲಿ ಯಾವುದೋ ಒಂದು ಗಾಡಿ ಮಧ್ಯದಲ್ಲಿ ನಿಲ್ಲಿಸಿ ಜುಗಾಡ್ ಮಾಡಿದ್ದಾರೆ. ಸೊ ಫೈನಲಿ ಕಾಲೇಜ್ ಎಂಟ್ರ್ ಆದ್ವಿ. ಅದೇ ನಮ್ಮ ಕಾಲೇಜ್ ಎಂಟ್ರೆನ್ಸು. ಇನ್ನೊಂದು ಸ್ವಲ್ಪ ಹಂಗೆ ಮುಂದೆ ಹೋದರೆ ಆ ಬಿಲ್ಡಿಂಗ್ಸ್ ಎಲ್ಲ ನಮ್ಮ ಕಾಲೇಜ್ದೆ ಅದು. ಸೊ ಈ ಕಾಲೇಜ್ ಏನಿಲ್ಲ ಅಂದ್ರೆ ಒಂದು 2-3 ಎಕರ್ಸ್ ಇದೆ. ಸೊ ಎಂಟ್ರಾಗೋಣ ಬನ್ನಿ. ಅಲ್ಲಿ ನಮ್ಮ ಮೈನ್ ಎಂಟ್ರೆನ್ಸ್ ಹತ್ರ ಹೋಗೋದ. ಸೊ ಮೈನ್ ಎಂಟ್ರೆನ್ಸಲ್ಲಿ ಯಾರೋ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ, ಆ ಗಾಡಿ ದಾಟಬೇಕಿತ್ತು. ಸೊ ವೀಡಿಯೋ ಚೆನ್ನಾಗಿ ಬರಲಿಲ್ಲ. ಸೊ ಗಾಡಿ ದಾಟಿದರೆ ಇವಾಗ ನನಗೆ ಒಂಚೂರು ಫೆನ್ಸ್ಟರ್ ಹಾಲ್ ಅಂತ ಇದೆ. ಈ ಫೆನ್ಸ್ಟರ್ ಹಾಲಲ್ಲಿ ನನಗೆ ಒಂಚೂರು ಕೆಲಸ ಇದೆ ಇವತ್ತು. ನಾಡಿದ್ದು ಬಂದು ಕೆರಿಯರ್ ಫೇರ್ ಇದೆ. ಸೊ ನಮಗೆ ಇಲ್ಲಿ ಫಾಸ್ಟ್ ಪಾಸ್ ಅಂತ ಒಂದು ಕೊಡ್ತಾರೆ, ಯು ಕ್ಯಾನ್ ಎಂಟರ್ ಫಾಸ್ಟ್ಲಿ ಬಿಫೋರ್ ಎನಿವನ್ ಎಲ್ಸ್. ಸೊ ಫೈನಲಿ ಸಿಕ್ತು ಫಾಸ್ಟ್ ಪಾಸು. ಸೊ ಆಚೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಕ್ಯಾಂಪಸ್ ಸೆಂಟ್ರ್ ಅಂತ ಇದೆ, IT ಡೆಸ್ಕ್ ಎಲ್ಲ ಅಲ್ಲೇ ಇದೆ. ಈ ಫೆನ್ಸ್ಟರ್ ಹಾಲ್ ಎದುರುಗಡೆನೇ ಇದೆ ಅದು. ಸೊ ಈ ಕಡೆ ಲೆಫ್ಟಲ್ಲಿ ನೋಡಿದ್ರೆ ನಮಗೆ ಒಂದು ದೊಡ್ಡ ಟೈಮ್ ಕ್ಲಾಕ್ ಸಿಗುತ್ತೆ. ಸೊ ಅಲ್ಲಿ ಸೆಂಟ್ರಲ್ ಕಿಂಗ್ ಬಿಲ್ಡಿಂಗ್ ಅಂತ, ಅಲ್ಲಿ ಅಂಡರ್ ಗ್ರಾಡ್ ಸ್ಟೂಡೆಂಟ್ಸ್ಗೆ ಎಲ್ಲ ಕ್ಲಾಸಸ್ ಎಲ್ಲ ನಡೆಯೋದು. ಸೊ ಇದು ಫುಟ್ಬಾಲ್ ಗ್ರೌಂಡು ನಮ್ಮ ಕಾಲೇಜ್ದು. ಸೊ ಫುಟ್ಬಾಲ್ ಇವೆಂಟ್ಸ್ ಜಾಸ್ತಿ ನಡೀತಾನೆ ಇರುತ್ತೆ ಇಲ್ಲಿ. ಸೊ ಕ್ರಿಕೆಟು ಆಡ್ತಾರೆ ಅಲ್ಲೇ, ಲೈಕ್ ಬಾಕ್ಸ್ ಕ್ರಿಕೆಟ್ ಆಡ್ತಾರೆ. ಇವತ್ತು ನಮ್ಮ ಕ್ಲಾಸ್ ಬಂದು ಕುಪ್ಫ್ರಿಯನ್ ಹಾಲಲ್ಲಿ, ಈ ಹಾಲಲ್ಲಿದೆ. ನಡೀರಿ ಹೋಗೋಣ ಕ್ಲಾಸಿಗೆ ಇವಾಗ. ಸೊ ಡೇಟಾ ವಿಜುವಲೈಸೇಷನ್ ಕ್ಲಾಸ್ ಇವತ್ತು, ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಯಿತು. ಸೊ ಆಫ್ಟರ್ 1 hour 20 minutes ನಮ್ಮ ಕ್ಲಾಸ್ ಕಂಪ್ಲೀಟ್ ಆಯಿತು. ಹೊಟ್ಟೆ ಭಾರಿ ಹಸಿತಿತ್ತು ಗುರು. ಅದಕ್ಕೆ ಇನ್ನೇನು ಆಚೆ ಹೋಗಿ ತಿನ್ನೋಣ ಅಂತ ಯೋಚನೆ ಮಾಡಿದೆ. ಸೊ NJITಯಲ್ಲಿ ಫುಡ್ ಟ್ರಕ್ಸ್ ಇದೆ. ಸೊ ಚೀಪಾಗಿ ಫುಡ್ ಸಿಗುತ್ತೆ ಅಲ್ಲಿ. ಇಲ್ಲಿ 3 ಫುಡ್ ಟ್ರಕ್ ಇದೆ. ಇದೊಂದು ಫುಡ್ ಟ್ರಕ್ಕು. ಸೊ ಅದು ಇನ್ನೊಂದು ಬಂದು ತಾಜ್ ಮಹಲ್ ಫುಡ್ ಟ್ರಕ್ ಅಂತ, ಇಂಡಿಯನ್ ನೇಮು. ಅಲ್ಲಿ ಗೀಗಿ ಹಲಾಲ್ ಫುಡ್ ಅಂತ ಇನ್ನೊಂದು ಮೆಕ್ಸಿಕನ್ ಫುಡ್ಡು. ನಿಮ್ಗೆ ವೆಜ್ ಬೇಕು ಅಂದರೆ ಐ ರೆಕಮೆಂಡ್ ತಾಜ್ ಮಹಲ್, ಬೆಸ್ಟು ಅದು. ಸೊ ಬಿಕಾಸ್ ನಾನು ವೆಜಿಟೇರಿಯನ್ನೇ. ಅಲ್ಲಿ ಫೈನಲಿ ಒಂದು ಫೆಲಾಫೆಲ್ ಓವರ್ ರೈಸ್ ಸಿಕ್ತು, ವಿಚ್ ವಾಸ್ $7. ಹಿಂಗೆ ಆಚೆ ಬರ್ತಾ ನಮಗೆ ವಾಲಿಬಾಲ್ ಆಡೋದು ಕಾಣ್ತು. ಸೊ ಸ್ವಲ್ಪ ಎಂಜಾಯ್ ಮಾಡಿ ನಡೀರಿ ಲೈಬ್ರರಿಗೆ ಹೋಗೋಣ. ಇವತ್ತು ಸ್ವಲ್ಪ ಓದೋ ಕೆಲಸ ಇದೆ ಇವತ್ತು. ಸೊ ಇದು ನಮ್ಮ ವ್ಯಾನ್ ಹುಸೇನ್ ಲೈಬ್ರರಿ ಅಂತ. ಸೊ ಹಂಗೆ ಒಳಗಡೆ ಎಂಟ್ರಾಗ್ಬೇಕಾದ್ರೆ ನಿಮ್ಗೆ ಒಳ್ಳೆ ವೈಬ್ ಸಿಗುತ್ತೆ ಎಂಟ್ರಾಗಿದ ತಕ್ಷಣ ಲೈಬ್ರರಿ. ಸೊ ಸೈಲೆಂಟ್ ಅಂತ. ಆಮೇಲೆ ಹಿಂಗೆ ಎಂಟ್ರಾಗಿದ ತಕ್ಷಣ ರೈಟ್ ಸೈಡಲ್ಲಿ ನಿಮಗೆ ಲ್ಯಾಪ್ಟಾಪ್ಸ್ ಇರುತ್ತೆ,
ಪವರ್ ಬ್ಯಾಂಕ್ಸ್ ಇರುತ್ತೆ, ನಿಮಗೆ ಐ ಡಿ ಕಾರ್ಡ್ ಕೊಟ್ಟು ಎಲ್ಲದು ತಗೋಬೋದು, ರೆಂಟ್ ಮಾಡ್ಬೋದು, ಫ್ರೀ ಆಫ್ ಕಾಸ್ಟ್. ಇಲ್ಲಿ ಇವೆಂಟ್ಸ್ ಏನೇನಿದೆ ಅಂತ ಹಾಕಿರ್ತಾರೆ, ಕಾಲೇಜ್ ಇವೆಂಟ್ಸ್ ಏನೇನಿದೆ ಈ ವಾರ ಅಂತ. ಸೊ ಇಲ್ಲೊಂದು ವಾಟರ್ ಡಿಸ್ಪೆನ್ಸರ್ ಇದೆ, ಯೂಸ್ ಮಾಡ್ಕೋಬೋದು. ಸೊ ಇದು ನಮ್ಮ ಲೈಬ್ರರಿ, ಪ್ರಿಂಟೌಟ್ಸು ಎಲ್ಲ ಫ್ರೀ. ಇಲ್ಲಿ ಎಷ್ಟು ಬೇಕಂದ್ರೆ ಎಷ್ಟು ಪ್ರಿಂಟೌಟ್ ಮಾಡ್ಬೋದು. ಸೊ ಎಷ್ಟೊಂದು ಜನ ವೇಸ್ಟ್ ಮಾಡ್ತಾರೆ. ಸೊ ಇವತ್ತು ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಇವೆಂಟ್ ಇದೆ ಮಗ, ಬಾ ಇಲ್ಲಿ ಹೋಗೋಣ ಅಂತ. ಸೊ ಈ ಬಿಲ್ಡಿಂಗಲ್ಲಿ GITC ಬಿಲ್ಡಿಂಗ್ ಅಂತ ಇದು, ಇಲ್ಲೊಂದು ಇವೆಂಟ್ ಇದೆ ಇವತ್ತು ನಮಗೆ. ಸೊ ನಡೀರಿ ಆ ಇವೆಂಟ್ ಏನು ಅಂತ ನೋಡಿ, ಅದೇನು ಕತೆ ಅಂತ ನೋಡೋಣ ಅಲ್ಲಿ ಒಳಗಡೆ. ಸೊ ಇದು ಇಂಟರ್ವ್ಯೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದು ಇವೆಂಟು ಅಂಡರ್ ಗ್ರಾಡ್ ಸ್ಟೂಡೆಂಟ್ಸ್ಗೆ. ಸೊ ನಾವು ಎಂಟ್ರ್ ಆದ್ವಿ ಅಲ್ಲಿ ಟು ಲಿಸನ್. ಸೊ ಫೈನಲಿ ಎಲ್ಲರೂ ಒಂದು ಫೋಟೋಗೆ ನಿಂತ್ಕೊಂತಿದ್ದಾರೆ. ಇಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ದಾರೆ. ಸೊ ಫುಡ್ ಸಮೇತ ಇತ್ತು. ಸೊ ಫುಡ್ ಒಂದು ಚಿಕನ್ ರೋಲು, ವೆಜಿಟೇಬಲ್ ರೋಲು ಎಲ್ಲ ಇತ್ತು. ಸೊ ಇವೆಂಟ್ ಮುಗೀತು. ಸೊ ಐ ಆಮ್ ಎಕ್ಸಾಸ್ಟೆಡ್ ಟುಡೇ. ಎಲ್ಲ ನಡೀರಿ ಮನೆಗೆ ಹೋಗೋಣ, ಸಾಕಾಯ್ತು ಇವತ್ತಿಲ್ಲೆಲ್ಲ. ಸೊ ಇವ್ರು ಮೂವರು ನನ್ನ ಫ್ರೆಂಡ್ಸು. ಇನ್ನೂ ಒಬ್ಬ ಬರ್ತಾನೆ, ಆ್ಯಡ್ ಆಗ್ತಾನೆ ಇವಾಗ. ಲೈಬ್ರರಿಯಲ್ಲಿದ್ದ. ಸೊ ವೆಯ್ಟಿಂಗ್ ಮಾಡ್ತಿದ್ವಿ. ಅಣ್ಣ ಇಲ್ಲೇ ಹಾಸ್ಪಿಟ್ಲಿದ್ರು, ಅವನ್ನ ಪೇಷಂಟ್ ಕರ್ಕೊಂಡೆಲ್ಲೋ ಬೇರೆ ಕಡೆ ಹೋಗ್ತಾವನು. ಇಲ್ಲೇ ಒಂದು ಹೋಗ್ತಾ ಮಾಡಿಫೈಡ್ ಡಾಟ್ ಚಾಲೆಂಜರ್ ನೋಡಿದೆ ದಾರಿಯಲ್ಲಿ. ಇಟ್ ವಾಸ್ ಗುಡ್. ಸೊ ನಾನು ಬೆಳಿಗ್ಗೆ ತೋರಿಸಿದ್ನಲ್ಲ ಇದು ಬ್ರಿಡ್ಜು. ಸೊ ಬೇಗ ರೆಡಿ ಮಾಡಿ ಬ್ರಿಡ್ಜ್ ಓಪನ್ ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಅಲ್ಲಿಂದ 10 ಮಿನಿಟ್ಸ್, ಆಫ್ಟರ್ 10 ಮಿನಿಟ್ಸ್ ಸೊ ಫೈನಲಿ ಮನೆಗೆ ಸೇರಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಪ್ಲೀಸ್ ಲೈಕ್, share, subscribe.